ನಮಸ್ಕಾರ, ಗೋಕುಲ್ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ವಿಟಮಿನ್ ಸೊಪ್ಪಿನ ತಂಬುಳಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಇವಾಗ ನಾನು ಏನು ಮಾಡಿದ್ದೀನಿ, 1 ಕಪ್ನಷ್ಟು ವಿಟಮಿನ್ ಸೊಪ್ಪನ್ನು ತಗೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ ತಗೊಂಡು ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಸೊ ತುಪ್ಪ ಹಾಕೊಂಡ್ಮೇಲೆ ನಾವೇನು ಮಾಡಬೇಕು, ನೆಕ್ಸ್ಟ್ ಅದಕ್ಕೆ ನಾವು ಒಳ್ಳೆಮೆಣಸು ಆರ್ ಬ್ಲ್ಯಾಕ್ ಪೆಪ್ಪರ್ ಅಂತ ಏನು ಹೇಳ್ತೀವಿ ಅದನ್ನು ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ 1 ಸ್ಪೂನ್ನಷ್ಟು ಬ್ಲ್ಯಾಕ್ ಪೆಪ್ಪರ್ ಹಾಕ್ತಾಯಿದ್ದೀನಿ. ಇದ್ರ ಜೊತೆ 1 ಸ್ಪೂನ್ ಜೀರಿಗೆ. ಸೊ ಇದನ್ನು ಹಾಕಿಬಿಟ್ಟು ನಾವು ಕರೆಕ್ಟಾಗಿ ಫ್ರೈ ಮಾಡಬೇಕು. ಇದು ಫ್ರೈ ಮಾಡಿದ್ಮೇಲೆ ಇದಕ್ಕೆ ನಾವು ಈ ವಿಟಮಿನ್ ಲೀವ್ಸ್ ಏನಿದೆ ಅದನ್ನು ಹಾಕ್ತಾಯಿದ್ದೀವಿ. ಸೊ ಈ ವಿಟಮಿನ್ ಲೀವ್ಸಿಂದ ತುಂಬ ಬೆನಿಫಿಟ್ಸ್ ಇದೆ. ಎಸ್ಪೆಷಲಿ ಬ್ಲಡ್ ಶುಗರ್ ಅನ್ನು ಮೇಂಟೈನ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಸ್ ವೆಲ್ ಆಸ್ BP ಅನ್ನೋ ಪ್ರಾಪರ್ ಲೆವೆಲಲ್ಲಿ, ಅಂದರೆ ಲೋ ಲೆವೆಲ್ಸಲ್ಲಿ ಮೇಂಟೈನ್ ಮಾಡೋಕ್ಕೆ, ಅಂದರೆ ಪ್ರಾಪರ್ ಲೆವೆಲ್ಸಲ್ಲಿ, ಕರೆಕ್ಟ್ ನಾರ್ಮಲ್ ಲೆವೆಲಲ್ಲಿ ಮೇಂಟೈನ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಿಮ್ಗೆ ಗೊತ್ತಿದೆ, ಸೆಕೆಗೆ ಈ ವಿಟಮಿನ್ ಸೊಪ್ಪು ಎಸ್ಪೆಷಲಿ ತಂಬುಳಿ ಮಾಡಿದಾಗ ತುಂಬ ಹೆಲ್ಪ್ ಆಗುತ್ತೆ. ಶೂರಾಗಿ ನಿಮಗೆ ತುಂಬ ರಿಲೀಫ್ ಕೊಡುತ್ತೆ. ಸೊ ಈ ವಿಟಮಿನ್ ಸೊಪ್ಪನ್ನು ಹಾಕಿಬಿಟ್ಟು ನಾವು ಫ್ರೈ ಮಾಡ್ತಾಯಿದ್ದೀವಿ. ಸೊ ಫ್ರೈ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಆಲ್ಮೋಸ್ಟ್ ಒಂದು 3 to 4 ಮಿನಿಟ್ಸಲ್ಲಿ ನಿಮಗೆ ಈ ಥರ ಶ್ರಿಂಕ್ ಆಗಿರೋದು ಕಾಣಿಸುತ್ತೆ. ಈ ಲೀವ್ಸ್ ಏನಿದೆ ಅದು ತುಂಬ ಒಂಥರ ಶ್ರಿಂಕ್ ಆಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ, ಕಲರ್ ಚೇಂಜ್ ಆಗುತ್ತೆ ಆ್ಯಂಡ್ ಈ ಟೆಕ್ಸ್ಚರ್ ಶ್ರಿಂಕ್ ಆಗುತ್ತೆ. ಕೂಲ್ ಮಾಡಿಬಿಟ್ಟು ನಾವಿವಾಗ ನೆಕ್ಸ್ಟ್ ಏನು ಮಾಡ್ತೀವಿ, ಮಿಕ್ಸರ್ ತಗೊಂಡು 1/2 ಕಪ್ನಷ್ಟು ಗ್ರೇಟೆಡ್ ಕೊಕೊನಟ್, ಸೊ ಕೊಕೊನಟನ್ನು ಈ ತೆಂಗಿನ ತುರಿ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ. ಸೊ ಇದ್ರ ಜೊತೆ ಈ ವಿಟಮಿನ್ ಲೀವ್ಸ್ ಏನಿದೆ ಅದನ್ನು, ಅದ್ರ ಜೊತೆ ಈ ಫ್ರೈ ಮಾಡಿರೋ ವಿಟಮಿನ್ ಲೀವ್ಸನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಇದ್ರ ಜೊತೆ ಸ್ವಲ್ಪ ಹುಣಸೆ ಹುಳಿಯನ್ನು ಹಾಕ್ತಾಯಿದ್ದೀನಿ. ಆ್ಯಂಡ್ ನೀವು ನೆಕ್ಸ್ಟ್ ಏನು ಮಾಡಬೇಕು, ನೀರು ಆಲ್ಮೋಸ್ಟ್ ಒಂದು 1/2 ಕಪ್ ಆರ್ 1/2 ಗ್ಲಾಸ್ನಷ್ಟು ನೀರು ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇದನ್ನು ಆ್ಯಡ್ ಮಾಡಿಬಿಟ್ಟು ನಾವು ಗ್ರೈಂಡ್ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಕಾಣಿಸುತ್ತೆ ನಿಮಗೆ, ನೀರು ಆ್ಯಡ್ ಮಾಡ್ತಾಯಿದ್ದೀನಿ, ಉಪ್ಪು ಆ್ಯಂಡ್ ನೀರು. ಇದ್ರ ಜೊತೆ ನಾನೇನು ಮಾಡಿದ್ದೀನಿ, ಹುಣಸೆ ಹುಳಿನ ಆ್ಯಡ್ ಮಾಡಿದ್ದೀನಿ. ಸೊ ಇವಾಗ ಗ್ರೈಂಡ್ ಮಾಡಾಗಿದೆ. ಸೊ ನಿಮ್ಗೆ ಕಾಣಿಸುತ್ತೆ ತುಂಬ ಫೈನಾಗಿ ನೀವು ಗ್ರೈಂಡ್ ಮಾಡಬೇಕು. ಸೊ ಇವಾಗ ನಿಮಗೆ ಕಾಣಿಸುತ್ತೆ ಗ್ರೈಂಡ್ ಮಾಡಿರೋದಕ್ಕೆ ನೀವು ಮೊಸರು ನಾನು ಹಾಕ್ತಾಯಿದ್ದೀನಿ. ಸೊ ನಿಮ್ಗೆ 2 ಆಪ್ಷನ್ಸ್ ಇದೆ. ಒಂದು ಮೊಸರು ಹಾಕ್ಬೋದು, ಸೊ ಇದನ್ನು ಅನ್ನ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಆರ್ ನಿಮಗೆ ಬೇಡ, ನಾನು ತಂಬುಳಿ ಕುಡಿತೀನಿ ಅಂತಂದರೆ ನೀವು ಅದಕ್ಕೆ ಮೊಸರು ಬದಲು ಮಜ್ಜಿಗೆ ಹಾಕ್ಕೊಂಡ್ಬಿಟ್ಟು ನೀವು ಅದನ್ನು ಕುಡಿಬೋದು. ಸೊ ಈ ಥರ ಒಗ್ಗರಣೆ ಹಾಕ್ಬಿಟ್ಟು ತಂಬುಳಿ ರೆಡಿ.